ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬ ಅಂದರೆ ತುಂಬ ಇರ್ರೆಗ್ಯುಲರ್ ಆಗೋಯಿತು ಅಂತ ಅಂದ್ಕೊಬೇಡಿ. ಸ್ವಲ್ಪ ಬಿಸ್ನೆಸ್ಸು, ಆಮೇಲೆ ಮನೆಯದು, ಮಕ್ಕಳದು ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ವಿಡಿಯೋ ತುಂಬ ದಿನ ಆಗಿದೆ ಮಾಡಿಕೊಂಡು, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನನಗೆ ಇವಾಗ ಟೈಮ್ ಬಂತು ಅಂತ ಅನಿಸುತ್ತೆ. ನಾನು ಸೆಟ್ ದೋಸೆ ಮತ್ತು ಸಾಗು ಹೇಗೆ ಮಾಡೋದು ಅಂತ ಇಲ್ಲಿ 3 ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಅದರಷ್ಟು 1/4 ಲೋಟದಷ್ಟು ಉದ್ದಿನಬೇಳೆ, ಹಾಗೆ ಅದ್ರ 1 ಲೋಟದಷ್ಟು ಅವಲಕ್ಕಿನ ನಾವು ಸಪ್ರೇಟ್ ನೆನೆಸ್ಕೋಬೇಕು. ಇನ್ನು ಮಿಕ್ಕಿದ್ನೆಲ್ಲ ಇಲ್ಲಿ ಒಂದೇ ಪಾತ್ರೆಯಲ್ಲಿ ನೆನೆ ಹಾಕ್ಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಒಂದು ಸ್ವಲ್ಪ ಮೆಂತ್ಯ, ಇಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟು. 3 ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸ್ ಇಲ್ಲ 1/4 ಗ್ಲಾಸಷ್ಟು ಉದ್ದಿನಬೇಳೆ, ಇದನ್ನೆಲ್ಲ ಓವರ್ನೈಟು ನೆನೆಸಿ ಫರ್ಮೆಂಟ್ ಮಾಡಿ ಇವಾಗ ಬೆಳಗ್ಗೆ ಉಪ್ಪು, ಸೋಡಾ ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ನಾವು ಕಲಿಸ್ಕೊಂಡು ಇದಕ್ಕೆ ಹಾಕಬೇಕು. ಆವಾಗ ಕ್ರಿಸ್ಪ್ ಬರುತ್ತೆ. ಅಂದರೆ ಒಂದು ಸ್ವಲ್ಪ ಯೂಶ್ವಲಿ ಸೆಟ್ ದೋಸೆ ಯಾವುದು ಕ್ರಿಸ್ಪ್ ಇರಲ್ಲ, ಬಟ್ ಆ ಥಿಕ್ನೆಸ್ಸು, ಆ ಬಾಂಡಿಂಗ್ ಅಂದರೆ ಬೈಂಡಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಅನ್ನೋದಕ್ಕೆ. ಆಮೇಲೆ ಒಂದು ಸ್ವಲ್ಪ ಸಕ್ಕರೆನೂ ಸಹ ಹಾಕಬೇಕು. ಇಷ್ಟನ್ನು ಹಾಕಿ ನೀಟಾಗಿ ಕಲಸಿ ಇಟ್ಕೊಂಡ್ಬಿಟ್ರೆ ದೋಸೆ ಹಿಟ್ಟು, ಸೆಟ್ ದೋಸೆ ಹಿಟ್ಟು ರೆಡಿ ಆಗಿಬಿಡುತ್ತೆ. ನಮ್ಮನೇಲಂತೂ ನನಗೆ ತುಂಬ ಇಷ್ಟ ಸೆಟ್ ದೋಸೆ. ನಮ್ಮನೇಲಿ ಅಮ್ಮ ಮನೇಲಿ ಏನು ಮಾಡ್ತಾ ಇರಲಿಲ್ಲ, ಇಲ್ಲಿಗೆ ಬಂದಮೇಲೆ ಮಾಡ್ತಿದ್ರು. ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಅದರಲ್ಲಿ ಸಾಗು ಕಾಂಬಿನೇಷನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೇಕು. ದೋಸೆನ ನಾವು ಯೂಶ್ವಲಿ ಸೆಟ್ ದೋಸೆ ಹೆಂಗೆ ಹಾಕ್ಕೋಬೇಕು ದಪ್ಪಗೆ ಹಂಗೆ ಹಾಕ್ಕೋಬೇಕು. ಈಗ ನಾನು ಸಾಗುಗೆ ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಆಮೇಲೆ ಇದು ಉರಿಯೋದಕ್ಕೆ ಎಲ್ಲ ಪಲಾವ್ ಸಾಮಾನು ಅಂದರೆ ಚಕ್ಕೆ, ಲವಂಗ ಮತ್ತು ಜೀರಿಗೆ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಎಲ್ಲ ಆದಮೇಲೆ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಸ್ವಲ್ಪ ಮಾತ್ರ ಇದಕ್ಕೆ ಹಾಕಬೇಕು. ಹಾಗೆ ಧನಿಯಾನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ನನ್ನ ಬಿಸ್ನೆಸ್ಸು ಹೊಸ ಪ್ಯಾಟ್ರನ್ಸ್, ಹೊಸ ಡಿಸೈನ್ಸ್ ಎಲ್ಲ ಬಂದಿದೆ. ಕಡಲೆಪಪ್ಪು ಮತ್ತು ಹಾಗೆ ಒಂದು ಸ್ವಲ್ಪ ಗೋಡಂಬಿ ಸಹ ಹಾಕ್ಕೊಂಡಿದ್ದೀನಿ ಉರಿಯೋದಕ್ಕೆ. ಇದೆಲ್ಲ ಆದಮೇಲೆ ಅದೇ ಬಾಣಲಿಗೆ ಒಂದು ಸ್ವಲ್ಪ ಒಂದು 10-15 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಉರಿಬೇಕು. ಇದನ್ನು ಡ್ರೈ ರೋಸ್ಟೇ ಮಾಡ್ಕೋಬೇಕು. ನನ್ನ ಬಿಸ್ನೆಸ್ ಬಗ್ಗೆ ಹೇಳ್ತಿದ್ದೆ. ಹೊಸ ಪ್ಯಾಟ್ರನ್ಸು, ಹೊಸ ಡಿಸೈನ್ಸ್ನ ತೊಗೊಂಡು ಬಂದಿದ್ದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ನಾನು ಅದನ್ನೆಲ್ಲ ನೆಕ್ಸ್ಟು ಅಟ್ಯಾಚ್ ಮಾಡ್ತೀನಿ. ನೋಡಿ, ನಿಮ್ಗೆ ಯಾವ್ದಾನ ಡಿಸೈನ್ಸ್ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನನಗೆ DM ಮಾಡಿದ್ರೂ ಸಹ ನಾನು ಅದನ್ನು ನಿಮಗೆ ತರಿಸಿ ಕೊಡ್ತೀನಿ. ಈಗ ನೋಡಿ, ಅದೇ ಪ್ಯಾನ್ಗೆ ನಾನು ಮತ್ತೆ ಈರುಳ್ಳಿನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಡ್ರೈ ರೋಸ್ಟೇ ಮಾಡ್ಕೋಬೇಕು. ಎಲ್ಲ ಸ್ವಲ್ಪನೇ ಹಾಕ್ಕೊಂಡು ಉರಿಯೋದ್ರಿಂದ ನೀಟಾಗಿ ಅದು ಫ್ರೈ ಆಗಿರುತ್ತೆ. ಅದಕ್ಕೋಸ್ಕರ ಸಪ್ರೇಟೇ ಹುರ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಾನಂತೂ 100% ಟ್ರೈ ಮಾಡ್ತೀನಿ ರೆಗ್ಯುಲರ್ ಆಗಿ ನಿಮಗೆ ವಿಡಿಯೋಸ್ನ ಹಾಕೋಕ್ಕೆ. ಸ್ವಲ್ಪ ಯಾವ ಥರ ಆಗ್ತಿದೆ ಅಂದರೆ, ನನಗೆ ಈ ಕಡೆ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಕುತ್ಕೊಳ್ಳೋಷ್ಟೊತ್ತಿಗೆ ಮಕ್ಕಳು ನೋಡಬೇಕಾಗತ್ತೆ. ಮಕ್ಕಳದೆಲ್ಲ ನೋಡೋಣ ಅನ್ನೋಷ್ಟೊತ್ತಿಗೆ ಮನೆ ಕೆಲಸ ಆಗುತ್ತೆ. ಮನೆ ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ನೈಟ್ ಆಗಿಬಿಟ್ಟು ನನಗೆ ಫುಲ್ ಸ್ಟ್ರೆಸ್ ಆಗಿ ಡ್ರೈನ್ಡ್ ಔಟ್ ಆಗಿಬಿಟ್ಟಿರ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ, ಇನ್ನೇನೂ ಇಲ್ಲ. ಬಟ್ ಯಾರೂ ಸಪೋರ್ಟ್ ಮಾಡ್ದಿರ ಇರಬೇಡಿ, ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಇದಕ್ಕೆ ಶುಂಠಿ ಸಹ ಹಾಕ್ಕೋತಾ ಇದ್ದೀನಿ, 1 ಇಂಚಷ್ಟು ಶುಂಠಿ, ಹಾಗೆ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ರೋಸ್ಟ್ ಮಾಡಿ ಇದು ಸ್ವಲ್ಪ ಹಾರೋವರೆಗೂ ಸೈಡ್ಗೆ ಇಟ್ಕೊಂಡು, ಈ ಎಲ್ಲ ಏನೇನು ನಾನು ಹುರ್ಕೊಂಡಿದ್ನಲ್ವ ಫಸ್ಟು ಪಲಾವ್ ಸಾಮಾನು ಅಂದರೆ ಧನಿಯಾ ಇರ್ಬೋದು, ಜೀರಿಗೆ ಇರ್ಬೋದು, ಕಡಲೆಪಪ್ಪು, ಹಾಗೆ ಗೋಡಂಬಿ, ಆ ಒಂದು ಮಿಶ್ರಣ, ಹಾಗೆ ಸ್ವಲ್ಪ ಇದನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ.
ಅಷ್ಟರಲ್ಲಿ ನಾನು ಇಲ್ಲಿ ಒಗ್ಗರಣೆಗೂ ಇಟ್ಬಿಟ್ಟಿದ್ದೆ, ನಿಮಗೆ ತೋರ್ಸೋದು ಗೊತ್ತಾಗಿಲ್ಲ. ಆಯಿಲ್ ಹಾಕಿ ಸ್ವಲ್ಪ ಈರುಳ್ಳಿ ಹಾಗೆ ತರಕಾರಿಗಳು ಎಲ್ಲ ತರಕಾರಿಗಳನ್ನೂ ತೊಗೊಂಡಿದ್ದೀರಿ. ವಿತ್ ಬಟಾಣಿ ಸಹ ಹಾಕ್ಕೊಂಡಿದ್ದೀವಿ. ಹಸಿ ಬಟಾಣಿ ಇತ್ತು ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಬೀನ್ಸು, ಕ್ಯಾರೆಟು, ನೌಕೋಲು ಹಾಗೆ ಇದು ಚಪ್ರದ ಬದನೆಕಾಯಿ ಇದು ಎಲ್ಲನೂ ಇತ್ತು. ಅದನ್ನೆಲ್ಲನೂ ಹಾಕ್ಕೋಬೋದು. ತರಕಾರಿ ಸಾಗು ನಮ್ಗೆ ಏನಿದೆಯೋ ಎಲ್ಲ ತರಕಾರಿಗಳನ್ನೂ ಸಹ ಹಾಕ್ಕೊಬೋದು. ಆದರೆ ಹಚ್ಚಿದ ಮೇಲೆ 2ರಿಂದ 3 ಸಲ ನೀಟಾಗಿ ವಾಶ್ ಮಾಡಿ ಹಾಕೋದ್ರಿಂದ ತುಂಬಾ ಹೈಜಿನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲ್ಲಾಗಿ ನನಗೆ ಈ ಪಲ್ಯಗಳು, ಈ ಕಾಳುಗಳು ಅಂಥವು ಪಲ್ಯಗಳೆಲ್ಲ ತುಂಬಾ ಹಿಡಿಸುತ್ತೆ. ಬೇರೆಯವ್ರಿಗೆ ಹೆಂಗೆ ಗೊತ್ತಿಲ್ಲ. ನಮ್ಮನೇಲಿ ಚಟ್ನಿ ಸಹ ನಾವು ಮಾಡಿರ್ತೀರಿ. ನಮ್ಮನೇಲೂ ಒಂದಿಬ್ಬರು ತಿನ್ನಲ್ಲ ಈ ಥರ ಸಾಗು ಎಲ್ಲ, ಅದಕ್ಕೆ ಅಂದ್ಬಿಟ್ಟು ನಾವು ಚಟ್ನಿ ಸಹ ಮಾಡಿರ್ತೀರಿ. ಮಕ್ಕಳಂದರೆ ಮಕ್ಕಳಿಗಂದರೆ ಹೆಂಗೋ ಯಾಮಾರಿಸಿ ತಿನ್ಬೋದು. ಈಗ ನೋಡ್ರಿ ಡ್ರೈ ಪೌಡರ್ ಮಾಡ್ಕೊಂಡಾಗಿದೆ. ಈ ಮೆಣಸಿನ್ಕಾಯಿ ಮತ್ತು ಹುರ್ಕೊಂಡಿದ್ದ ಮಿಶ್ರಣ, ಅದಕ್ಕೆ ಈರುಳ್ಳಿ ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ, ಹಾಗೆ ಒಂದು ಅರ್ಧ ಚಿಪ್ಪಷ್ಟು ಕೊಬ್ಬರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನೀಟಾಗಿ ಚಟ್ನಿ ರುಬ್ಕೊಳ್ಳೋಂಗೆ ರುಬ್ಕೊಳ್ಳೋಣ. ಇದನ್ನು ನಾವು ಏನಂತಾರೆ ಕುಕ್ಕರಲ್ಲಿ ಹಾಕಿ ಮಾಡಿದ್ರೆ ಇದರ ಅಂಶ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ತರಕಾರಿಗಳದ್ದು ಆ ಪೌಷ್ಟಿಕಾಂಶ, ನ್ಯೂಟ್ರಿಷನ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ನಮ್ಮನೇಲಿ ಹೆಂಗೆ ಅಂದರೆ, ಇಲ್ಲಿ ನಮ್ಮನೇಲಿ ಹಂಗೆ ಏನಂತಾರೆ ಹಂಗೆ ಹಾಸಿನೇ ಮಾಡ್ತಾರೆ. ಹಂಗೆ ಬೇಯೋ ಥರ ಮಾಡ್ತಾರೆ. ಯಾವುದೂ ಕುಕ್ಕರ್ಗೆ ಹಾಕಲ್ಲ. ಒಂದೊಂದು ಸಲ ಏನೋ ಅರ್ಜೆಂಟಾಗಿ ಬೇಕು ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಅರ್ಜೆಂಟ್ ಬೇಕು ಅಂದಾಗ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡು ಆ ನೀರನ್ನ ತೆಗೆದುಬಿಟ್ಟು ಮತ್ತು ಇದನ್ನು ಸಾಗು ಮಾಡ್ಕೋತೀರಿ. ಆ ಥರನೂ ಮಾಡ್ಕೊತೀರಿ. ಇವಾಗ ಇದನ್ನು ನೀಟಾಗಿ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫೈನ್ ಪೇಸ್ಟ್ ಆಗುತ್ತೆ. ಇವಾಗ ಇದೆಲ್ಲ ಫ್ರೈ ಆಗ್ತಾ ಇರುತ್ತಲ್ವ, ಆವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಅದಕ್ಕೆ ಈ ತರಕಾರಿಗಳಿಗೆಲ್ಲ ಹಿಡಿಯುತ್ತೆ. ಅದಕ್ಕೆ ಇದಕ್ಕೂ ಸ್ವಲ್ಪ ಏನು ಮಾಡ್ತಾರೆ, ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಅದಾದಮೇಲೆ ಈ ಪೇಸ್ಟ್ ಏನಿದೆಯೋ, ನಾವು ಏನು ಮಾಡ್ಕೊಂಡಿದ್ವೋ ಮಸಾಲೆ ಪೇಸ್ಟ್ನ ಇದಕ್ಕೆ ಹಾಕ್ಬಿಟ್ಟು ಒಂದು 10 ನಿಮಿಷ ನೀಟಾಗಿ ಅದನ್ನು ಕುದಿಸ್ಬಿಟ್ರೆ ಸಾಗುನೂ ರೆಡಿ ಆಗಿಬಿಡುತ್ತೆ. ಇದು 10 ನಿಮಿಷ ಕುದಿಸಿದ್ರೆ ಸಾಕು. ಯಾಕೆ ಅಂದರೆ ಎಲ್ಲನೂ ನಾವು ಡ್ರೈ ರೋಸ್ಟ್ ಮಾಡಿ ಆಮೇಲೆ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಯಾವುದೂ ಏನು ಹಸಿ ಏನಿಲ್ಲ. ಅದಕ್ಕೋಸ್ಕರ ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಸಾಗು ರೆಡಿ ಆಗಿಬಿಡುತ್ತೆ. ಸಾಗು ರೆಡಿ ಆದಮೇಲೆ ದೋಸೆ ಹಿಟ್ಟು ರೆಡಿಯಾಗಿದೆ. ದೋಸೆ ಮತ್ತು ಸಾಗುನ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಸಪೋರ್ಟ್ ಅಂತೂ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಈಗ ನೋಡ್ತಾ ಇದ್ದೀರೋ, ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಅಂದರೆ ತುಂಬ ಎನರ್ಜಿ ಬೂಸ್ಟ್ ಮಾಡುತ್ತೆ. ನನಗೆ ಒಂದೊಂದು ಸಬ್ಸ್ಕ್ರಿಪ್ಷನ್ ಆಗ್ತಾಯಿದ್ರು ಒಂಥರ